ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶೆಡ್ ಒಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಈ ಒಂದು ಅವಘಡದಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿರೋದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಈ ಒಂದು ಶೆಡ್ ನಲ್ಲಿ ಬೆಂಕಿ ಅವಘಡ ಆಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಸುಮಾರು 10x18 ಒಂದು ಅನುಪಾತದಲ್ಲಿ ಈ ಒಂದು ಶೆಡ್ ಇದೆ. ಈ ಒಂದು ಶೆಡ್ ಅನ್ನ ಏನು GI ಶೀಟ್ ಗಳನ್ನು ನಿರ್ಮಿಸಿ ಮಾಡಲಾಗಿದೆ. ಈ ಒಂದು ಅವಘಡ ಹೇಗಾಯ್ತು ಅಂತ ನಾವು ನೋಡ್ತಾ ಹೋದ್ರೆ ಈ ಒಂದು ಅವಘಡದಲ್ಲಿ ಆಶಾ ಹಾಗೂ ಅರ್ಜುನ್ ಎನ್ನುವ ಇಬ್ಬರು ಮಕ್ಕಳು ಅಸುನೀಗಿದ್ದಾರೆ. ಅಷ್ಟಕ್ಕೂ ಈ ಒಂದು ಶೆಡ್ ನಲ್ಲಿ ತಂದೆ ತಾಯಿ ಅದೇ ರೀತಿ ಮಕ್ಕಳು ಹಾಗೂ ಒಬ್ಬ ವೃದ್ಧೆ ವಾಸವಾಗಿದ್ರು. ಒಂದು ವಾರದಿಂದ ಮೃತ ಮಕ್ಕಳ ಪೋಷಕರು ಇಲ್ಲಿ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅವರು ಕೂಲಿ ಕಾರ್ಮಿಕರು ಅಥವಾ ಕಟ್ಟಡ ಕಾರ್ಮಿಕರು, ಹೀಗಾಗಿ ಗಾರೆ ಕೆಲಸವನ್ನು ಮಾಡುವ ನಿಮಿತ್ತ ಅವರು ಈ ಒಂದು ಸ್ಥಳದಲ್ಲಿ ಇರಲಿಲ್ಲ. ಆ ಮಕ್ಕಳ ಜೊತೆ ಅವರ ಅಜ್ಜಿ ವಾಸವಾಗಿದ್ರು. ಅವರ ಅಜ್ಜಿ ಕೆಲಸದ ನಿಮಿತ್ತ ಪಕ್ಕದ ಜಾಗಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಅಚಾನಕ್ ಆಗಿ ಬೆಂಕಿ ಅವಘಡ ಆಗಿದೆ ಅಂತ ವೃದ್ಧೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಅಗ್ನಿ ಅವಘಡಕ್ಕೆ ಒಂದು ಕಾರಣ ಇನ್ನೂ ಪತ್ತೆ ಆಗಿಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಅಗ್ನಿ ಅವಘಡಕ್ಕೆ ಮಕ್ಕಳು ಬೆಂಕಿಯನ್ನ ಹಚ್ಚಿ ಈ ಒಂದು ಅಗ್ನಿ ಅವಘಡ ಆಯ್ತಾ ಅಥವಾ ಕರೆಂಟ್ ವೈರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಒಂದು ಅಗ್ನಿ ಅವಘಡ ಆಯ್ತಾ ಅನ್ನೋದನ್ನ ಪೊಲೀಸರು ತನಿಖೆಯ ನಂತರವೇ ಇದನ್ನ ಬಯಲಿಗೆ ತರಬೇಕಿದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 1 ರಿಂದ 2 ಗಂಟೆ ಸುಮಾರಿಗೆ ಈ ಒಂದು ಅಗ್ನಿ ಅವಘಡ ಆಗಿ ಇಬ್ಬರು ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ರು ಅಂತ ಮಾಹಿತಿ ಬರ್ತಾ ಇದೆ. ನಂತರದಲ್ಲಿ ಅರ್ಜುನ್ 5 ವರ್ಷ, ಅದೇ ರೀತಿ ಆತನ ತಂಗಿಯಾದಂತಹ ಆಶಾ ಎನ್ನುವ ಬಾಲಕಿಯನಿದ್ದಾರೆ. ಇಬ್ಬರು ಮೃತಪಟ್ಟಿದ್ದಾರೆ. ಸದ್ಯ ಪೊಲೀಸರು ಕೂಡ ಬಂದು ಪರಿಶೀಲನೆ ನಡೆಸಿ ಮೃತ ದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಅಂಬೇಡ್ಕರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಖಂಡಿತವಾಗಿಯೂ ಮಕ್ಕಳನ್ನ ಕಳೆದುಕೊಂಡ ತಾಯಿಯ ರೋದನೆ ಹೇಳತೀರದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸಾಕಿ ಸಲಹಿರ್ತಾರೆ. ಸದ್ಯ ಇಬ್ಬರು ಮಕ್ಕಳು ಕೂಡ ಕಣ್ಣ ಮುಂದೆ ಇಲ್ಲ. ಹೀಗಾಗಿ ಯಾವ ರೀತಿ ಈ ಒಂದು ಪ್ರಕರಣ ಅಥವಾ ಈ ಒಂದು ಅವಘಡ ಆಯ್ತು ಅನ್ನೋದನ್ನ ಪೊಲೀಸರು ತನಿಖೆ ನಂತರವೇ ಪತ್ತೆ ಹಚ್ಚಬೇಕಿದೆ. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಗಿರೀಶ್ ಗ್ಯಾಂಟಿ, ನ್ಯೂಸ್ ಬೆಂಗಳೂರು.